ಗ್ರೂಪ್ಡ್ ಮತ್ತೆ ಅನ್ಗ್ರೂಪ್ಡ್ ವ್ಯತ್ಯಾಸ ತಿಳ್ಕೊಬೇಕು ಅಂತ ಹೇಳಿದ್ರೆ ಇಲ್ಲೊಂದು ರಾ ಡೇಟಾ ಇದೆ. ಈ ಡೇಟಾನ ನಾವು ಏನು ಮಾಡಿದ್ದೀವಿ ಅಂತ ಹೇಳಿದ್ರೆ ಈ ಥರ ಒಂದೊಂದೇ ಇವಾಗ 10, 20, 36 ಆ ಥರ ಒಂದೊಂದೇ ಮಾರ್ಕ್ಸ್ ತೊಗೊಂಡು ಕೌಂಟ್ ಮಾಡ್ಕೊಂಡು ಹೋಗಿದ್ದೀವಿ. ಎಕ್ಸಾಂಪಲ್ 36 3 ಜನಕ್ಕೆ ಬಂದಿದೆಯಂತೆ. 36, 36, 36 ಇನ್ನೆಷ್ಟು ಬರಲಿಲ್ಲ, ಅಷ್ಟೇ ಬಂದಿರೋದು. ಈ ಥರ ಒಂದೊಂದೇ ಬರ್ಕೊಂಡು ಹೋಯ್ತು ಅಂತ ಹೇಳಿದ್ರೆ ಅದಕ್ಕೆ ಅನ್ಗ್ರೂಪ್ಡ್ ಅಂತ ಹೇಳ್ತೀವಿ. ಅದೇ ನಾವು ಗುಂಪು ಈ ರೇಂಜ್ ತಗೊಂತು ಅಂತ ಹೇಳಿದ್ರೆ ಗ್ರೂಪ್. ರೇಂಜ್ ಅಂತ ಹೇಳಿದ್ರೆ ಏನೋ 10 ರಿಂದ 20 ಎಷ್ಟು ಜನ ಇದೆ, 20 ರಿಂದ 30 ಎಷ್ಟು ಜನ ಮಾರ್ಕ್ಸ್ ಎಷ್ಟು ಬಂದಿದೆ, 40 ರಿಂದ 50 ಎಷ್ಟು ಜನಕ್ಕೆ ಆ ಮಾರ್ಕ್ಸ್ ಬಂದಿದೆ. ಈ ಗುಂಪಲ್ಲಿ ಎಷ್ಟು ಬಂದಿದೆ ಅಂತ ಹೇಳಿ ನೋಡೋದಕ್ಕೆ ಅದು ಗ್ರೂಪ್ ಡೇಟಾ ಅಂತ ಹೇಳ್ತೀವಿ. ಇದು ವ್ಯತ್ಯಾಸ. ಯಾವಾಗ ಎಲ್ಲಿ ಏನು ಉಪಯೋಗಿಸ್ಬೇಕು ಅಂತ ಹೇಳಿದ್ರೆ ಈ ಮಾರ್ಕ್ಸ್ ಈ ಕಾಲಮ್ ಇರುತ್ತೆ ನೋಡಿ, ಮಾರ್ಕ್ಸ್ ಐಟಮ್ ಏನು ಬೇಕಾಗಿರ್ಬೋದು. ಇದರಲ್ಲಿ ತುಂಬಾ ವೇರಿಯೇಷನ್ ಇಲ್ಲ ಆಯ್ತಾ. ಅಂತ ಸಿನಾರಿಯೋದಲ್ಲಿ ನೀವು ಅನ್ಗ್ರೂಪ್ ತಗೊಳ್ಳಿ. ಅದೇ ತುಂಬಾ ವೇರಿಯೇಷನ್ ಇತ್ತು, ಇವಾಗ ಇದರಲ್ಲಿ 30 ಜನ ಇದ್ದಾರೆ ಆಯ್ತಾ, ಇದು ಕೌಂಟ್ ಮಾಡಿ 30 ಇದೆ. ಇದೇನಂತ ಹೇಳಿದ್ರೆ ಒಂದು 100 ಮಾರ್ಕ್ಸ್ ಪೇಪರ್ಗೆ ಹುಡುಗರು ಒಂದು ಎಕ್ಸಾಮ್ ಬರ್ದಿದ್ದಾರೆ, ಎಷ್ಟೆಷ್ಟು ಮಾರ್ಕ್ಸ್ ಬಂದಿದೆ ಅಂತ ಹೇಳಿ ಇದು ಒಂದು ಡೇಟಾ. ಈ ಡೇಟಾದಲ್ಲಿ ನಮ್ಮ ಅಷ್ಟೊಂದು ಹೇಳ್ಕೊಳೋದಕ್ಕೆ ಅಷ್ಟೊಂದು ವೇರಿಯೇಷನ್ ಇಲ್ಲ. ಅದೇ ವೇರಿಯೇಷನ್ ಇದ್ದಿದೆ, ಪ್ರತಿಯೊಬ್ಬರಿಗೂ ಒಂದೊಂದು ಬೇರೆ ಬೇರೆ ಮಾರ್ಕ್ಸ್ ಬಂದಿತ್ತು ಅಂತ ಹೇಳಿದ್ರೆ ಈ ಟೇಬಲು ತುಂಬ ಉದ್ದ ಆಗೋದು. ಅದೇ ಈ ಟೇಬಲು ಇಷ್ಟೇ ಇರುತ್ತೆ, ಏನೇನ ಮಾಡೋದು ಇಷ್ಟೇ ಇರುತ್ತೆ. ಸೊ ಆದಷ್ಟು ವೇರಿಯೇಷನ್ ಇದ್ದಾಗ ಗ್ರೂಪ್ ಡೇಟಾ ತೊಗೊಬೇಕು, ವೇರಿಯೇಷನ್ ಕಮ್ಮಿ ಇತ್ತು ಅಂತ ಹೇಳಿದ್ರೆ ಅನ್ಗ್ರೂಪ್ ಡೇಟಾ ತೊಗೊಬೋದು.